ಹಲೋ ಮಕ್ಕಳೇ, ನಿಮ್ಮ SA1 ಎಕ್ಸಾಮ್ ಹತ್ರ ಬರ್ತಾ ಇದೆಯಲ್ವಾ? ಹೇಗೆ ಅಪ್ರೋಚ್ ಮಾಡಬೇಕು ಅಂತ ಹೇಳಿ ಒಂದಿಷ್ಟು ಟಿಪ್ಸ್ಗಳನ್ನು ನೋಡಿ. ಫಸ್ಟ್ ಏನು ಮಾಡಬೇಕು ಗೊತ್ತಾ? ಕ್ವಶನ್ ಪೇಪರನ್ನು ಕೊಟ್ಟ ಮೇಲೆ ಆ ಕ್ವಶನ್ ಪೇಪರ್ನ ನೀಟಾಗಿ ಓದ್ಕೋಬೇಕು. ಅದನ್ನೆಲ್ಲ ಅದರಲ್ಲಿರುವಂಥ ಎಲ್ಲ ಕ್ವಶನ್ಗಳನ್ನು ಅರ್ಥೈಸ್ಕೊಳ್ಬೇಕು. ಆಮೇಲೆ ಅದರಲ್ಲಿ ನೀವು ಆನ್ಸರನ್ನು ಬರಿಬೇಕಾದ್ರೆ ಫಸ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂಥ ಫಾರ್ಮ್ಯಾಟ್ ಇರುತ್ತಲ್ವ, ಆ ಫಾರ್ಮ್ಯಾಟನ್ನು ಫಾಲೋ ಮಾಡಬೇಕು. ಪ್ರಶ್ನೆಗಳ ಸಂಖ್ಯೆಗಳನ್ನು ಸರಿಯಾಗಿ ಹಾಕಬೇಕು. ಆಮೇಲೆ ಗ್ರಾಮರನ್ನು ಬರೆದ ಮೇಲೆ ಅದನ್ನು ಹೋಗಿ ಚೆಕ್ ಮಾಡಬೇಕು. ಬರಿಬೇಕಾದ್ರೆ ಸರಳವಾಗಿ ಸುಂದರವಾಗಿ ಎಲ್ಲರಿಗೂ ಅರ್ಥ ಆಗೋ ಥರ ನೀವು ಅಕ್ಷರಗಳನ್ನು ಬರಿಬೇಕು. ಟೈಮನ್ನು ಮ್ಯಾನೇಜ್ ಮಾಡಬೇಕು. ಹಾಗೆಯೇ ಟು ದಿ ಪಾಯಿಂಟ್ ಆನ್ಸರನ್ನು ಬರಿಬೇಕು. ಅಂದರೆ ಅಂಕಗಳಿಗೆ ತಕ್ಕಂತೆ ನೀವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರಿಬೇಕು. ಆಮೇಲೆ ಫಾರ್ಮ್ಯಾಟಲ್ಲಿ ಇರೋ ಥರನೇ ಫಾಲೋ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಮಕ್ಕಳೇ, ನೀವು ಅದರಲ್ಲಿರೋ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯೋದಕ್ಕೆ ಟ್ರೈ ಮಾಡಬೇಕು. ಯಾವುದೇ ಪ್ರಶ್ನೆಗಳನ್ನು ಬಿಡಬೇಡಿ. ಹಾಗಿದ್ರೆ ಈ ಎಲ್ಲ ಟಿಪ್ಸ್ಗಳನ್ನು ತಗೊಂಡು ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ಬರೆದ್ರೆ, ಅಂದರೆ ನಿಮ್ಮ ಉತ್ತರ ಪತ್ರಿಕೆಯನ್ನು ಬರೆದ್ರೆ ನಿಮಗೆ ಸಕ್ಸಸ್ ಸಿಕ್ಕೇ ಮಕ್ಕಳೇ. ಇದೇ ರೀತಿಯಾಗಿ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ SSLC ಎಟ್ ಪರೀಕ್ಷೆಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನೀವೇನು ಮಾಡಿ, ನಮ್ಮ ಜೊತೆ ಸ್ಟೇ ಟ್ಯೂನ್ ಆಗಿರಿ.